ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಿನ ಕದನ ಮುಂದುವರೆದಿದೆ. ಯತ್ನಾಳ್ರನ್ನ ಸಿಎಂ ಮಾಡ್ತೀನಿ ಅಂತ ರಮೇಶ್ ಹೇಳಿದ್ರು. ನಾನು ಯತ್ನಾಳ್ ಬಗ್ಗೆ ಏನು ಹೇಳಿದ್ದೀನಿ ಅನ್ನೋದನ್ನ ತೆಗೆದು ನೋಡಿ. ಯತ್ನಾಳ್ ತಲೆಗೂ ನಾಲ್ಗೆಗೂ ಕನೆಕ್ಷನ್ ತಪ್ಪಿದೆ ಅಂತ ಹೇಳಿದ್ರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಡಿರುವಂತ ಮಾತು ನೋಡಿ. ಯತ್ನಾಳ್ ಅವ್ರಿಗೆ ಅವ್ರ ಪಕ್ಷದಿಂದ ಉಚ್ಚಾಟನೆ ಎದಕ್ಕೆ ಮಾಡಿದ್ರು? ನಾಲ್ಗೆನ ಹರಿ ಬಿಡೋದ್ರ ಸಲುವಾಗಿ ಅವ್ರನ್ನ ಉಚ್ಚಾಟನೆ ಮಾಡಿದ್ರು. ಅವರು ಭಾಳಷ್ಟು ಗೌರವಾನ್ವಿತರು, ನಮ್ಮ ಸಮಾಜದ ಹಿರಿಯರು ಅಂತ ಹೇಳಿ ನಾವು ಕೂಡ ಅವ್ರಿಗೆ ನಮ್ಮ ಚೌಕಟ್ಟಿನಲ್ಲಿ ನಾವು ಇರ್ತೀವಿ. ಆದರೆ ಅವ್ರು ಮಾತಾಡೋ ರೀತಿಯನ್ನು ನೋಡಿದ್ರೆ ಅವ್ರಿಗೆ ಎಲ್ಲೋ ಅವ್ರ ನಾಲ್ಗೆಗೆ ತಲೆಗೆ ಕನೆಕ್ಷನ್ ತಪ್ಪಿದೆ ಅಂತ ಅನಿಸುತ್ತೆ. ಅವ್ರಿಗೆ ಒಳ್ಳೆಯದಾಗಲಿ, ಭಗವಂತನ ಆಶೀರ್ವಾದ ಅವ್ರಿಗಿರಲಿ, ಅವ್ರು ಆದಷ್ಟು ಬೇಗ ಅವ್ರ ಹೊಸ ಪಕ್ಷವನ್ನು ಕಟ್ಟಿ ರಾಜ್ಯದಲ್ಲಿ ಸಂಘಟನೆ ಮಾಡಲಿ ಅಂತ ನಾನು ಬಯಸ್ತೀನಿ. ಒಂದು ಸ್ವಲ್ಪ ಹಿಂದಿನ ಭಾಷಣಗಳು ತೆಗೆದು ಭಾಷಣಗಳು ಯಾರ್ಯಾರು ಹೇಳ್ತಾರಲ್ಲ, ಈಗ ಯತ್ನಾಳ್ ಬಗ್ಗೆ ತಪ್ಪು ಮಾತಾಡ್ತಾರಲ್ಲ, ಅವರು ಹಿಂದೆ ಮಾತಾಡಿದ ಸ್ವಲ್ಪ ಅವ್ರ ಕ್ಲಿಪ್ಪಿಂಗ್ ತೆಗೀರಿ. ಎದಿ ಬಡದು ಮಾತಾಡೋರು, ನಮ್ಮ ಅಣ್ಣ, ನಮ್ಮ ತಮ್ಮ, ನಮ್ಮ ಕಾಕ, ಮುಂದಿನ ಮುಖ್ಯಮಂತ್ರಿ ಮಾಡ್ತದೆ ಅವರೇ ಮಾತಾಡಿದ್ರು, ಅವರೇ ಮಾತಾಡ್ತಾರೆ. ಸ್ವಲ್ಪ ಹಿಂದಿ ಕ್ಲಿಪ್ಪಿಂಗ್ ತೆಗೆದು ನೋಡಿ. ಗೋಕಾಕ್ ಭಾಷೆದಾಗ ವಿಶೇಷ ಗೋಕಾಕು ಮತ್ತು ಸಂಖ್ಯೆ ಭಾಷೆ ತೆಗೆದು ನೋಡ್ರಿ. ನಾವು ಅದ್ರ ಬಗ್ಗೆ ಅವ್ರ ಸಮಾಜದ ಬಗ್ಗೆ ಮಾತಾಡಲ್ಲ. ಒಂದೇ ಸಮಾಜ, ಒಂದು ಪಕ್ಷ ಸೀಮಿತ ಅಂತ ಯಾವುದೇ ಸಮಾಜ ಒಂದೇ ಪಕ್ಷ ಅಂತ ತೋರಿಸೋದು ತಪ್ಪಾಗ್ತದೆ. ರಾಜಕೀಯ ಬೇರೆ ಇರ್ತದೆ, ಸಮಾಜ ಸೇವೆ ಬೇರೆ ಇರ್ತದೆ. ನಾನು ಏನು ಮಾತಾಡಿದ್ದೀನಿ ಅವ್ರ ಬಗ್ಗೆ ತಾವು ತೆಗೆದು ನೋಡಿ. ನೀವು ಏನು ಪ್ರಶ್ನೆ ಕೇಳಿದ್ರಿ? ಯಡಿಯೂರಪ್ಪ ಅವರು ಸಿದ್ದರಾಮಯ್ಯನವರು ಒಳ ಒಪ್ಪಂದ ಅಂದಿದ್ದಾರೆ ಅಂತ ಕೇಳಿದ್ರಿ ಯತ್ನಾಳ್ ಅವರು. ಅದಕ್ಕೆ ಅವ್ರ ತಲೆಗೆ ನಾಲ್ಗೆಗೆ ಕನೆಕ್ಷನ್ ತಪ್ಪಿದೆ, ಆ ರೀತಿ ಏನಿಲ್ಲ ಅಂತ ನಾನು ಇದನ್ನು ಬಿಟ್ಟರೆ ಇನ್ನೇನು ಮಾತಾಡಿದ್ದೀನಿ? ಅವ್ರು ನಮ್ಮ ಸಮಾಜದ ಮುಖಂಡರಂತಲೇ ಹೇಳಿದ್ದೀನಿ, ಅವ್ರ ಬಗ್ಗೆ ಗೌರವ ಇದೆ ಅಂತಲೇ ಹೇಳಿದ್ದೀನಿ. ಅವ್ರು ಆದಷ್ಟು ಬೇಗ ಹೊಸ ಪಕ್ಷ ಕಟ್ಟಲಿ ಅಂತಲೂ ಹೇಳಿದ್ದೀನಿ. ಆ ಹೊಸ ಪಕ್ಷಕ್ಕೆ ಶುಭವನ್ನು ಕೂಡ ಹಾರೈಸಿದ್ದೀನಿ. ನೋಡಿ, ಸರ್ವ ಜನಾಂಗದ ಶಾಂತಿಯ ತೋಟ. ನಾವು ಸೆಕ್ಯುಲರ್ ಪಾರ್ಟಿ, ನಾವು ಬರೀ ಒಂದೇ ಜನಾಂಗದ ಪಾರ್ಟಿ ಅಲ್ಲ. ನಮ್ಮ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಯಾವಾಗ ಆಡಳಿತ ಮಾಡಿದೆಯೋ ಎಲ್ಲ ಜಾತಿ, ಎಲ್ಲ ಮತ, ಎಲ್ಲ ಪಂಥ, ಎಲ್ಲ ಧರ್ಮದ ಜನರಿಗೆ ಯೋಜನೆಯನ್ನು ನಾವು ಮಾಡಿದ್ದೀವಿ. ಸೊ ನಮ್ಮದು ಸರ್ವಧರ್ಮ ಸಮ್ಮೇಳನ ಸಹಭಾವ ಇರುವಂಥದ್ದು. ಯತ್ನಾಳ್ ಅವರ ಅವಶ್ಯಕತೆ ಕಾಂಗ್ರೆಸ್ ಕೂಡ ಇಲ್ಲ.